ಓಂ. ಮಹಾಶಿವರಾತ್ರಿ ದಿನ ಅಪ್ಪಿತಪ್ಪಿಯೂ ಈ ತಪ್ಪುಗಳನ್ನು ಮಾಡದಿರಿ. ಶಿವನು ವಿನಾಶಕನಾಗಿದ್ದು ಸೃಷ್ಟಿಯಲ್ಲಿನ ಒಳಿತನ್ನು ರಕ್ಷಿಸಿ ಕೆಡುಕನ್ನು ಸಂಹಾರ ಮಾಡುತ್ತಾನೆ. ಮಹಾಶಿವರಾತ್ರಿ ಎಂಬುದು ಜಗತ್ತಿನಾದ್ಯಂತ ಹಿಂದೂಗಳಿಗೆ ಒಂದು ಶುಭ ಸಂದರ್ಭ. ಈ ದಿನ ಭಕ್ತರು ಶಿವನ ಕೃಪೆಯನ್ನು ಬಯಸುತ್ತಾರೆ. ಶಿವಭಕ್ತರು ಅವನ ಮಾರ್ಗದರ್ಶನಕ್ಕಾಗಿ ಶಿವನನ್ನು ಪ್ರಾರ್ಥಿಸುತ್ತಾರೆ ಮತ್ತು ಮಹಿಳೆಯರು ಅವನಂತಹ ಉತ್ತಮ ಪತಿಯನ್ನು ಪಡೆಯಲು ಪ್ರಾರ್ಥಿಸುತ್ತಾರೆ. ಮಹಾಶಿವರಾತ್ರಿ ದಿನದಂದು ಶಿವ ಭಕ್ತರು ಯಾವ ಕೆಲಸ ಮಾಡಬೇಕು, ಯಾವ ಕೆಲಸ ಮಾಡಬಾರದು ಎಂದು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. 1. ಸ್ವಚ್ಛವಾದ ಬಟ್ಟೆಗಳು ಧರಿಸಿ. ಭಕ್ತರು ಮುಂಜಾನೆ ಸ್ನಾನ ಮಾಡಬೇಕು. ಶುದ್ಧ ಮನಸ್ಸು ಮತ್ತು ದೇಹದಿಂದ ದಿನವನ್ನು ಸರಿಯಾಗಿ ಪ್ರಾರಂಭಿಸಲು ಇದು ಬಹಳ ಅವಶ್ಯಕ. ಮುಂಜಾನೆ ಸ್ನಾನ ಮಾಡುವುದರಿಂದ ದೇಹವು ಸದೃಢವಾಗಿರುತ್ತದೆ. ನಂತರ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಬೇಕು. ಹೊಸ ಬಟ್ಟೆಗಳನ್ನು ಧರಿಸುವುದು ಕಡ್ಡಾಯವಲ್ಲ, ಆದರೆ ಶುದ್ಧತೆ ಅತ್ಯಗತ್ಯ. ಆದ್ದರಿಂದ ಸ್ವಚ್ಛವಾದ ಬಟ್ಟೆಗಳು ಧರಿಸುವುದು ಅತ್ಯಗತ್ಯ. 2. ಉಪವಾಸ ವ್ರತ ಹೀಗಿರಲಿ. ಭಕ್ತರು ಉಪವಾಸವನ್ನು ಆಚರಿಸುವ ಮೂಲಕ ಈ ದಿನವನ್ನು ಕಳೆಯುತ್ತಾರೆ. ಕೆಲವರು ಸಂಪೂರ್ಣ ದಿನವನ್ನು ನೀರು ಸಹ ಕುಡಿಯದೆ ಕಳೆದರೆ, ಇನ್ನು ಕೆಲವರ ಸಾತ್ವಿಕ ಆಹಾರವನ್ನು ಸೇವಿಸುವುದರ ಮೂಲಕ ಉಪವಾಸ ಮಾಡುತ್ತಾರೆ. ಹಾಲಿನ ಉತ್ಪನ್ನಗಳನ್ನು ತಿನ್ನಬಹುದು ಮತ್ತು ಕೆಲವು ವಿಶೇಷ ಭಕ್ಷ್ಯಗಳನ್ನು, ವಿಶೇಷವಾಗಿ ಸಾಬುದಾನ ಮತ್ತು ಪಾಯಸದಂತಹ ಖಾದ್ಯವನ್ನು ಸೇವಿಸಬಹುದು. ಹಣ್ಣುಗಳನ್ನು ದಿನವಿಡೀ ತಿನ್ನಬಹುದು. ಸೂರ್ಯಾಸ್ತದ ನಂತರ ಮಾತ್ರ ನೀವು ಯಾವುದೇ ಆಹಾರವನ್ನು ಸೇವಿಸಬಹುದು. 3. ಶಿವ ಅಭಿಷೇಕ. ಇಂದು ಶಿವನನ್ನು ಪೂಜಿಸುವ ಜನರು ಹತ್ತಿರದ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ಅಥವಾ ಮನೆಯಲ್ಲಿ ಶಿವಲಿಂಗವನ್ನು ಹೊಂದಿದ್ದರೆ ಅವರು ಅದನ್ನು ಪೂಜಿಸುತ್ತಾರೆ. ಶಿವನಿಗೆ ಹಾಲು ಮತ್ತು ಹಾಲಿನ ವಸ್ತುಗಳು ತುಂಬಾ ಇಷ್ಟವೆಂದು ಹೇಳಲಾಗುತ್ತದೆ. ಆದ್ದರಿಂದ ಶಿವಲಿಂಗಕ್ಕೆ ಹಾಲು ಅಥವಾ ಮೊಸರಿನ ಅಭಿಷೇಕ ಮಾಡುವುದು ಉತ್ತಮ. ಲಿಂಗಕ್ಕೆ ಅಭಿಷೇಕ ಮಾಡುವಾಗ ನೀವು ಸ್ವಲ್ಪ ಜೇನುತುಪ್ಪವನ್ನು ಕೂಡ ಸೇರಿಸಿ ಅಭಿಷೇಕ ಮಾಡಬಹುದು. 4. ಶಿವಮಂತ್ರ. ಮಹಾಶಿವರಾತ್ರಿಯನ್ನು ಆಚರಿಸುವಾಗ ಮಂತ್ರಗಳನ್ನು ಹೆಚ್ಚಾಗಿ ಜಪಿಸಲಾಗುತ್ತದೆ. ಮಂತ್ರ ಪಠಣಗಳು ಕೆಲವು ಅಪರೂಪದ ಶಕ್ತಿಯನ್ನು ಹೊಂದಿವೆ ಎಂದು ಹೇಳಲಾಗುತ್ತದೆ. ಇವು ವೈಜ್ಞಾನಿಕವಾಗಿ ಸಾಬೀತಾಗಿವೆ ಮತ್ತು ಅವು ನಮ್ಮ ಜೀವನದ ಮೇಲೆ ಪರಿಣಾಮ ಬೀರುವ ಕೆಲವು ಶಕ್ತಿ ಕಂಪನಗಳನ್ನು ಉಂಟುಮಾಡುತ್ತವೆ. ಅತ್ಯಂತ ಪ್ರಸಿದ್ಧ ಮಂತ್ರವೆಂದರೆ ಓಂ ನಮಃ ಶಿವಾಯ. ಅಲ್ಲಿ ನೀವು ಮೂಲತಃ ನಿಮ್ಮ ಆತ್ಮವು ಶಿವನೊಂದಿಗೆ ಒಂದಾಗಬೇಕೆಂದು ಪ್ರಾರ್ಥಿಸುತ್ತೀರಿ. 5. ಶಿವನಿಗೆ ಅರ್ಪಣೆ. ಶಿವನಿಗೆ ಅನೇಕ ಆಹಾರಗಳನ್ನು ಅರ್ಪಿಸಲಾಗುತ್ತದೆ, ವಿಶೇಷವಾಗಿ ಹಾಲಿನ ವಸ್ತುಗಳು ಮತ್ತು ಹಣ್ಣುಗಳು. ಹಾಲಿನ ವಸ್ತುಗಳು ವ್ಯಾಪಕವಾದ ಸಿಹಿತಿಂಡಿಗಳನ್ನು ಸಹ ಒಳಗೊಂಡಿರುತ್ತವೆ. ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸದೆ ಮತ್ತು ಆತನ ಆಶೀರ್ವಾದ ಮತ್ತು ಅನುಗ್ರಹವನ್ನು ಪಡೆಯದೆ ಮಹಾಶಿವರಾತ್ರಿಯನ್ನು ಆಚರಿಸುವುದು ಅಪೂರ್ಣವಾಗಿರುತ್ತದೆ. 6. ಈ ಬಣ್ಣ ಧರಿಸದಿರಿ. ಮಹಿಳೆಯರು ಶಿವನಿಗೆ ಸಿಂಧೂರ ಹಚ್ಚುವುದನ್ನು ತಪ್ಪಿಸಿದರೆ ಉತ್ತಮ. ಬದಲಿಗೆ ಶ್ರೀಗಂಧದ ಪೇಸ್ಟ್ ಅನ್ನು ಬಳಸಬಹುದು. ಭಗವಾನ್ ಶಿವನು ಬಣ್ಣವನ್ನು ಹೆಚ್ಚು ಇಷ್ಟಪಡುವುದಿಲ್ಲ ಎಂದು ಹೇಳಲಾಗಿರುವ ಕಾರಣ ಈ ದಿನ ಕಪ್ಪು ಬಟ್ಟೆ ಧರಿಸುವುದರಿಂದ ದೂರವಿರಬೇಕು. 7. ಶಿವನಿಗೆ ಅರ್ಪಿಸುವ ಹೂವು. ಶಿವನಿಗೆ ಬಿಳಿ ಹೂವುಗಳು ಇಷ್ಟ. ಆದ್ದರಿಂದ ಶಿವನಿಗೆ ಹೂವುಗಳನ್ನು ಅರ್ಪಿಸುವಾಗ ಯಾವುದೇ ಕೆಂಪು ಬಣ್ಣದ ಹೂವುಗಳನ್ನು ಅರ್ಪಿಸಬಾರದು. ಸಾಧ್ಯವಾದರೆ ಶಿವನಿಗೆ ಕೇದಗೆ ಹೂವುಗಳನ್ನು, ಬಿಳಿ ಬಣ್ಣದ ಹೂವುಗಳನ್ನು, ಎಕ್ಕದ ಹೂವುಗಳನ್ನು ಅರ್ಪಿಸಬೇಕು. ತುಳಸಿ ಎಲೆಗಳನ್ನು ಬಳಸುವುದರಿಂದ ಪೂಜಾ ಅಪೂರ್ಣವಾಗಿ ಉಳಿಯುತ್ತದೆ ಎಂದು ನಂಬಲಾಗಿದೆ. ಶಿವನಿಗೆ ಮುರಿದ ಬಿಲ್ವಪತ್ರೆಯನ್ನು ಅಥವಾ ಹಾಳಾದ ಬಿಲ್ವಪತ್ರೆಯನ್ನು ಹಾಕಬಾರದು. 8. ಅಭಿಷೇಕ ಮಾಡುವ ಪಾತ್ರೆ. ಕಂಚಿನ ಪಾತ್ರೆಯಿಂದ ಶಿವನಿಗೆ ಎಂದಿಗೂ ಹಾಲನ್ನು ಅರ್ಪಿಸಬಾರದು. ಇದನ್ನು ಯಾವಾಗಲೂ ತಾಮ್ರದ ಪಾತ್ರೆಯಲ್ಲಿ ಅರ್ಪಿಸಬೇಕು. ಯಾವುದೇ ಲೋಹ ಅಥವಾ ಉಕ್ಕಿನ ಪಾತ್ರೆಯಲ್ಲಿ ನೀರನ್ನು ಅರ್ಪಿಸುವುದನ್ನು ತಪ್ಪಿಸಲಾಗುತ್ತದೆ. ಬದಲಾಗಿ ಇದನ್ನು ಎಲೆಗಳಲ್ಲಿ ಅರ್ಪಿಸಬಹುದು. ಸ್ನೇಹಿತರೆ, ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.